ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು KRS ಪಾರ್ಟಿಯವ್ರ ಮೇಲೆ ಕ್ರಮ ತಗೊಳ್ಳಿ, ಅವ್ರು ಎಲ್ಲೇ ಸಿಟ್ಟೂರು FIR ಮಾಡಿ ಅಂತ ಅವ್ರು ಏನೋ ಆದೇಶ ಹೊರಡಿಸಿದ್ರು. ನಾವು ಯಾರನ್ನೋ ಹೋಗಿ ದರೋಡೆ ಮಾಡ್ತಾ ಇಲ್ಲ, ಎಲ್ಲೋ ಹೋಗಿ ಕಳ್ತನ ಮಾಡ್ತಾ ಇಲ್ಲ ಯಾರ ಹತ್ರ ಹೋಗಿ ಲಂಚ ಕೇಳಿ ಕೊಡಿ ನಿಮ್ ಕೆಲಸ ಮಾಡ್ಕೊಡ್ತೀವಿ ಅಂತ ನಮ್ಮ KRS ಪಾರ್ಟಿಯವರು, ಸೈನಿಕರು, ಪದಾಧಿಕಾರಿಗಳು ಯಾರು ಕೇಳಲ್ಲ. ತಹಸೀಲ್ದಾರ್ ತಾಲೂಕು ಆಫೀಸ್ಗೆ ಹೋದ್ರು ಅಷ್ಟೇನೆ, ಒಂದೇನೇ ಮಾಡಿಸ್ಬೇಕಾದ್ರೂ ಲಂಚ. ಅದಕ್ಕೋಸ್ಕರನೇ ನಾವು ಅದು ತಡೆಗಟ್ಟಕ್ಕೋಸ್ಕರನೇ ನಾವು ಹೋರಾಟ ಮಾಡ್ತಾ ಇರೋದು. ಯಾರೋ ಮಳವಳ್ಳಿಯವರು ಹೇಳ್ತಾ ಇದ್ರು, ಪೊಲೀಸರು, ನಮ್ಮ ಮಂಡ್ಯದ ಮಳವಳ್ಳಿಯ ಉಪಾಧ್ಯಕ್ಷರು ಫೋನ್ ಮಾಡ್ಬಿಟ್ಟು, ಇವಾಗ ನಂಗೆ ಸರ್ಕಾರ ಆದೇಶ ಕೊಟ್ಬಿಡೈತೆ, ನಿಮ್ಮೆಲ್ಲರೂ ಅರೆಸ್ಟ್ ಮಾಡ್ಬಿಡ್ತೀನಿ. ಏನ್ರಿ ನೀವು ಮಾತಾಡ್ತಾ ಇರೋದು? 6 ವರ್ಷದಿಂದ ಏನ್ ತಪ್ಪು ಮಾಡಿದೀವಿ? ಕರೆಕ್ಟಾಗಿ ನ್ಯಾಯ ರೀತಿಲಿ ನಾವು ಹೋರಾಟ ಮಾಡ್ಕೊಂಡು ನಮ್ಮ ಹೋರಾಟಕ್ಕೆ ನಾವು ಮುಂದೆ ಇನ್ನೂ ಜೋರಾಗೆ ಮಾಡ್ತೀವಿ ಹೊರತು ಕಮ್ಮಿ ಮಾಡೋಕ್ಕೆ ಹೋಗಲ್ಲ ಹೋರಾಟನ. ನಮಸ್ತೆ ಬಂಧುಗಳೇ, ನಾನು ಸ್ವಾಮಿ ಅಂತ, ಮೈಸೂರು ಜಿಲ್ಲೆ ಕಾರ್ಮಿಕ ಘಟಕದ ಅಧ್ಯಕ್ಷರು, KRS ಪಾರ್ಟಿ. ಇವತ್ತು ನಾವು ಏನು ಹೋಗಿ ಬಂದಿದ್ದ ವಿಷಯ ಏನಂದರೆ, ನಮ್ಮ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಏನೋ ಒಂದು ಆದೇಶನ DGP ಮತ್ತು ಇವರು ಪೊಲೀಸ್ ಅಧಿಕಾರಿಗಳಿಗೆ KRS ಪಾರ್ಟಿಯವ್ರ ಮೇಲೆ ಕ್ರಮ ತಗೊಳ್ಳಿ, ಅವ್ರು ಎಲ್ಲೇ ಸಿಟ್ಟೂರು FIR ಮಾಡಿ ಅಂತ ಅವ್ರು ಏನೋ ಆದೇಶ ಹೊರಡಿಸಿದ್ರು. ಅದ್ರ ಬಗ್ಗೆ ಇವತ್ತು ನಾನು ಮಾತಾಡಬೇಕು. ನಮ್ಮ KRS ಪಾರ್ಟಿ 6 ವರ್ಷದಿಂದ ನಾವು ಒಳ್ಳೆ ಕೆಲಸಗಾರನ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೋ. ಎಲ್ಲ ನಮ್ಮ ಜನಸಾಮಾನ್ಯರು ಎಲ್ಲ ನೋಡಿದ್ದಾರೆ, ನಮ್ಮ ರಾಜ್ಯದಲ್ಲಿ ಎಲ್ಲ ನೋಡಿದ್ದಾರೆ. ನಮ್ಮ KRS ಪಾರ್ಟಿ ಬಗ್ಗೆ ಭಾರಿ ಮೆಚ್ಚುಗೆ ಇದೆ. ಆದರೂ ಈ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ. ನಾವು ಎಲ್ಲೇ ಹೋದರೂ ನಮ್ಮ KRS ಪಾರ್ಟಿ ಮೇಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ, ನಾವು ಎಲ್ಲಿ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗೆ ಬಂದು ಗೆದ್ದು ಇವ್ರು ಎಲ್ಲೋ ನಮ್ಮನ್ನು ತುಳಿದ್ಬಿಡ್ತಾರೆ ಅಂದ್ಬಿಟ್ಟು ಏನಾದ್ರು ಅವರು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ KRS ಪಾರ್ಟಿ ಬಂದರೆ ಮಾತ್ರ ನಾವು ಒಂದು ಹತೋಟಿ ತರ್ತೀವಿ. ಜೊತೆಯಲ್ಲಿ ಇವತ್ತು ಏನೋ KRS ಪಾರ್ಟಿ ಮೇಲೆ FIR ದಾಖಲೆ ಮಾಡಿ ಅಂತ ಏನೋ ಗೃಹ ಸಚಿವರು ಹೇಳಿದಾರೋ, ಅದು ಭಾರಿ ತಪ್ಪು. ಯಾಕೆಂದರೆ ನಾವು ಯಾರನ್ನೋ ಹೋಗಿ ದರೋಡೆ ಮಾಡ್ತಾ ಇಲ್ಲ, ಎಲ್ಲೋ ಹೋಗಿ ಕಳ್ತನ ಮಾಡ್ತಾ ಇಲ್ಲ ಯಾರ ಹತ್ರ ಹೋಗಿ ಲಂಚ ಕೇಳಿ ಕೊಡಿ ನಿಮ್ ಕೆಲಸ ಮಾಡ್ಕೊಡ್ತೀವಿ ಅಂತ ನಮ್ಮ KRS ಪಾರ್ಟಿಯವರು, ಸೈನಿಕರು, ಪದಾಧಿಕಾರಿಗಳು ಯಾರು ಕೇಳಲ್ಲ. ನಾವು ನಮ್ಮ ಕರ್ತವ್ಯ ಏನಿದೆಯೋ ಅದನ್ನ ನಾವು ಪಾಲಿಸ್ತಾ ಇದ್ದೀವಿ. ಯಾಕೆಂದ್ರೆ ಒಂದು ತಾಲೂಕು ಆಫೀಸ್ಗೆ ಹೋದ್ರು ಲಂಚ, ಈಗ ನಾವು ಅದನ್ನ ತಡೆಗಟ್ಟಕ್ಕೆ ಮಾಡ್ತಾ ಇರೋದು. ಈಗ ಎಲ್ಲೋ ಸುಮಾರು ಕಡೆ ಕಾಲ್ ಮಾಡ್ತಾರೆ, ನಮ್ಮ KRS ಪಾರ್ಟಿಯವ್ರಿಗೆ ಹೋಗಿ ಆ ಕೆಲಸನ ಮಾಡ್ಕೊಡ್ತಾ ಇದ್ದೀವಿ. ಅದು ಕೆಲಸ ಮಾಡಿಕೊಟ್ರು ಇವ್ರಿಗೆ ಏನಾಗುತ್ತೆ ಅಂದರೆ ಲಂಚ. ಈಗ ನಾವು ಹೋದ್ರೆ ಲಂಚ ಇಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇವರು KRS ಪಾರ್ಟಿ ಮೇಲೇ ಇವರು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಯಾವ ಕಾರಣಕ್ಕೂ ನೀವು ಏನೇ ಮಾಡಿದ್ರು ನಮ್ಮ KRS ಪಾರ್ಟಿ ಯಾವತ್ತೂ ಹಿಂದೆ ಸರಿಯಲ್ಲ. ನಾವು ಹೋರಾಟ ಇನ್ನೂ ಜೋರಾಗಿ ಮಾಡ್ತೀವಿ ಹೊರತು ಕಮ್ಮಿ ಮಾತ್ರ ಮಾಡಲ್ಲ. ಯಾಕೆಂದರೆ ಸೈನಿಕರು ನಾವು. ನಮ್ಮ ರವಿಕೃಷ್ಣ ರೆಡ್ಡಿ ಅವ್ರ ಸಾರು, ದೀಪಕ್ ಸರ್ ಏನು ಹೇಳಿದಾರೋ ಅದನ್ನೇ ನಾವು ಪಾಲಿಸ್ತಾ ಇದ್ದೀವಿ. 31 ಜಿಲ್ಲೆಗಳಲ್ಲೂ ನಮ್ಮ KRS ಪಾರ್ಟಿಗಳು ಇದ್ದಾರೆ. ಆದರೂ ನಾವು ಯಾರು ಎದುರಲ್ಲ, ಜಡ್ಡಲ್ಲ. ನಮ್ಮ KRS ಪಾರ್ಟಿ ಯಾವತ್ತೂ ನಾವು ಮುಂದೆ ಹೋಯ್ತಾ ಇರ್ತೀವಿ. ಏನಕ್ಕೆ ಈ ಥರ ಆದೇಶ ಹೊರಡಿಸಿದಿರೋ ನೀವು, ಅದು ನಮ್ಗೆ ಏನು ಗೊತ್ತಾಯ್ತಾ ಇಲ್ಲ, ಅರ್ಥ ಆಯ್ತಾ ಇಲ್ಲ. ಇದು ನಿಜವಾಗ್ಲೂ ಇದು ಭಾರಿ ಸರಿ ಇಲ್ಲ. ಯಾಕೆಂದರೆ ನಾವು ಯಾರನ್ನೂ ಏನು ಕೇಳಕ್ಕೆ ಹೋಯ್ತಾ ಇಲ್ಲ. ಈಗ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಪಂಚಾಯತಿಗೆ ಹೋದರೆ ಈ ಸತ್ ಮಾಡಿಸ್ಬೇಕಾದ್ರೆ 2,000 3,000 ಇಸ್ಕೊಳ್ತಾರೆ. ಆದರೂ ನಮಗೆ ಫೋನ್ ಮಾಡ್ತಾರೆ, ಸರ್ ಈ ಸತ್ ಮಾಡ್ಕೊಡ್ತಾ ಇಲ್ಲ ಬನ್ನಿ ಅಂತವ. ನಮ್ಮ ಸೈನಿಕರು ಹೋಗಿ ಮುಂದೆ ನಿಂತು ಅದನ್ನು ಮಾಡಿಸ್ಕೊಟ್ರುವಾಗ PDO ಮತ್ತು ಯಾರು ಬೇರೆ ಅಧಿಕಾರಿ ಸೆಕ್ರೆಟರಿಗಳಿಗೆ ದುಡ್ಡು ಸಿಕ್ಕಲ್ಲ. ಅದೆಲ್ಲ ನಾವು ತಡೆಗಟ್ತಾ ಇದ್ದೀವಿ. ತಹಸೀಲ್ದಾರ್ ತಾಲೂಕು ಆಫೀಸ್ಗೆ ಹೋದ್ರು ಅಷ್ಟೇನೆ, ಒಂದೇನೇ ಮಾಡಿಸ್ಬೇಕಾದ್ರೂ ಲಂಚ. ಅದಕ್ಕೋಸ್ಕರನೇ ನಾವು ಅದು ತಡೆಗಟ್ಟಕ್ಕೋಸ್ಕರನೇ ನಾವು ಹೋರಾಟ ಮಾಡ್ತಾ ಇರೋದು. ದಯವಿಟ್ಟು ನೀವು ಏನೇ FIR ಹಾಕಿದ್ರೂ ನಾವು ಬಡ್ಡಲ್ಲ ಜಡ್ಡಲ್ಲ. ನಮ್ಮ KRS ಪಾರ್ಟಿ ಯಾವತ್ತೂ ಮುಂದೆ ಇರ್ತೀವಿ ನಾವು ಹೊರತು ಹಿಂದೂ ಉಳಿಯಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಗೃಹ ಸಚಿವರೇ. ನೀವು ಏನು ಇವತ್ತು ನಮ್ಮ KRS ಪಾರ್ಟಿ ಮೇಲೆ FIR ಹಾಕಿ ಅಂತ ನೀವು ಏನೋ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ನಮ್ಮ ಮನೆ ಕಳಿಸಿದಿರೋ, ಅದು ನೀವು ಕಳಿಸಿದ್ರು ಅಂದ್ಬಿಟ್ಟು ನಾವು ಯಾರು ಎದುರಲ್ಲ. ದಯವಿಟ್ಟು ನಮ್ಮ KRS ಪಾರ್ಟಿಯವರು ಯಾವತ್ತೂ ಮುಂದಾಗೆ ಬರ್ತಾರೆ ಹೊರತು ಹಿಂದೂ ಉಳಿಯಲ್ಲ. 6 ವರ್ಷದಿಂದ ನಾವು ಏನು ಹೋರಾಟ ಮಾಡ್ತಾ ಇದ್ದೀವೋ ಎಲ್ಲರೂ ನೋಡ್ತಾ ಇದ್ದಾರೆ. ನಮ್ಮ KRS ಪಾರ್ಟಿಯ ಇದನ್ನ ಏನು ಮಾಡ್ತಾರೆ ಸೈನಿಕರು ಅಂತವ ಅವ್ರಿಗೆ ಗೊತ್ತು. ಜನಸಾಮಾನ್ಯರೇ ಅರ್ಥ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಮುಂದಿನ ಎಲೆಕ್ಷನ್ಗಳಲ್ಲಿ ನಾವೇನೋ ಅವ್ರಿಗೇನೋ ಹೇಳೋ ಅಂಥ ಅವಶ್ಯಕತೆ ಇಲ್ಲ. ಯುವಕರು, ರೈತರು,
ಕಾರ್ಮಿಕ ಬಂಧುಗಳು ನೋಡ್ತಾರೆ ಈ KRS ಪಾಟೀಲ್ ಏನು ಮಾಡ್ತಾವ್ರೆ ಅಂತವ. ಈಗ ಎಲ್ಲ ಹೇಳ್ತಾ ಇದ್ದಾರೆ. ಮೊನ್ನೆ ಯಾರೋ ನೆನ್ನೆ ಒಬ್ರು ಹೇಳಿದ್ರು, ಲಾಯರ್ ಜಗದೀಶ್ ಅವ್ರು ಹೇಳ್ತಾ ಇದ್ರು, ಅವರು ಅವ್ರ ಕೆಲಸಕ್ಕೆ ಅವ್ರು ಪಾಡ್ ಬಿಡ್ರಿ, ಅವ್ರ ಕೆಲಸ ಮಾಡಲಿ, ನೀವು ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀರಿ ಅಂತ ಅವ್ರು ಹೇಳ್ತಾ ಇದ್ರು. ಸತ್ಯ ಅದು. ನಮ್ಮ ಕೆಲಸಕ್ಕೆ ನಾವು ಬಿಡಿ, ನಾವೇ ನಿಮ್ಗೆ ಏನೋ ಕೇಳಕ್ಕೆ ಬರ್ತೀವ ಅಲ್ಲಕಂದ್ರೆ ನಮ್ಮ ತೆರಿಗೆ ದುಡ್ಡಲ್ಲಿ ನೀವು ನಿಮ್ಮ ಹೆಂಡತಿ ಮಕ್ಕಳನ್ನು ಕುಣಿಸ್ಕೊಂಡು ಸರ್ಕಾರ ವ್ಯಾನಲ್ಲಿ ಟ್ರಿಪ್ ಹೊಡಿತಿರಲ್ಲ, ಅದಕ್ಕೆ ಕೇಳೋರು ಯಾರಿಲ್ವಾ ಹೇಳಿ? ಅರ್ಥ ಮಾಡ್ಕೊಳ್ಳಿ. ಅದನ್ನ ಕೇಳ್ತಾ ಇದ್ದೀವಿ ಅಂದ್ಬಿಟ್ಟೆ ನೀವು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ನೀವೇನೇ ಟಾರ್ಗೆಟ್ ಮಾಡಿದ್ರು ನಮ್ಮ KRS ಪಾರ್ಟಿಯವರು ಬಡ್ಡಲ್ಲ ಅಂತ ನಾನು ಹೇಳ್ತಾ ಇದ್ದೀವಿ. ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು ಅದೇನೋ ನೀವು FIR ದಾಖಲೆ ಮಾಡಿಸಿದಿರಲ್ಲ ಪಾಟೀಲ್ ಸಚಿವರೇ, ಅದನ್ನ ವಾಪಸ್ ತಗೊಳ್ತಿರೋ ಏನು ಮಾಡ್ತಿರೋ ನೋಡಿ. ಅದೇನು ನಿಜ, ಅದು ಸುಳ್ಳು, ನೀವು ಕಳಿಸಿದ್ರೋ ಬಿಟ್ಟಿರೋ ಗೊತ್ತಿಲ್ಲ. ದಯವಿಟ್ಟು ನಮ್ಮ KRS ಪಾರ್ಟಿಗೆ ನೀವು ಏನೇ ಮಾಡಿದ್ರು ನಾವು ಬಡ್ಡಲ್ಲ ಅಂತ ನಮ್ಗೆ ಗೊತ್ತು ತಾನೆ. ನಿಮಗೆ 6 ವರ್ಷದಿಂದ ನಾವು ಒಂದೇ ಇದಕ್ಕಿಂತ ದುಡ್ಡು ಬರ್ತಾ ಇದ್ದೀವಿ. ಅಲ್ಲ ಸ್ವಾಮಿ, ನಿಮ್ಮನ್ನೇ ನಾವು ದುಡ್ಡು ಕೇಳ್ತಾ ಇದ್ದೀವ? ನಮ್ಮ ಸ್ವಂತ ದುಡ್ಡು ಖರ್ಚಲ್ಲಿ ನಾವು ಜನಸೇವೆ ಮಾಡ್ತಾ ಇದ್ದೀವಿ. ನಿಮ್ದಾರೆ ನಮ್ಮ ತೆರಿಗೆ ದುಡ್ಡಲ್ಲಿ ಸಂಬಳ ಬರ್ತಾ ಇದೆ ನಿಮಗೆ. ನಮ್ಗೆ ಏನು ಬರ್ತದೆ? ನಮ್ಮ ದುಡ್ಡು, ನಮ್ಮ ಖರ್ಚು ನಾವು ಹಾಕ್ಕೊಂಡು ನಾವು ಜನಸೇವೆ ಮಾಡೋಕೆ ಹೊಂಟಿದ್ದೀವಿ. ಲಂಚ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೊಂಟಿದ್ದೀವಿ. ಅದನ್ನ ತಿಳ್ಕೋಬೇಕು. ಜನಸಾಮಾನ್ಯರು ಅರ್ಥ ಮಾಡ್ಕೊಂಡ್ರೆ ಸಾಕು. ನಾವು ಯಾರನ್ನೂ ಏನೋ ಅರ್ಥ ಮಾಡ್ಕೊಳ್ತೀವಿ ಹೇಳಲ್ಲ. ನಮ್ಮ ರೈತರು ಬಂದವರು, ಅಕ್ಕ ತಂಗಿಯರು ಮತ್ತು ಕಾರ್ಮಿಕ ಬಂಧುಗಳು ಅರ್ಥ ಮಾಡ್ಕೊಂಡ್ರೆ ಯುವಕರು ಸಾಕು. ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ, ಅನ್ಯಾಯ ಏನು ಆಯ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು ವಿಷಯ. ಅದನ್ನು ಇವತ್ತೇ ನೋಡ್ತಾ ಇಲ್ಲ ಅವರು. ಯಾವ ಸರ್ಕಾರ ಬಂದರೂ ಅದು ಹಂಗೆ ಆಯ್ತಾ ಇರೋದು. ಅದೇ ನಾನು ಹೇಳೋದೇನೋ, ನಮ್ಮ KRS ಪಾರ್ಟಿಯವರು ಏನೇ ನೀವು ಮಾಡಿದ್ರು ನಾವು ಬಡ್ಡಲ್ಲ ತಡ್ಡಲ್ಲ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಥರ ಎಲ್ಲ ಮಾಡೋದು ಬಿಟ್ಬಿಟ್ಟು ಒಂದು ಇದಾಗಿ ಮಾಡಿ. ಯಾಕೆಂದರೆ KRS ಪಾರ್ಟಿ ಕಂಡ್ರೆ ಸಾಕು ಪೊಲೀಸ್ನವ್ರಿಗೆ ಸ್ವಲ್ಪ ಇದಾದಂಗೆ, ಬಂದ್ರು ಕಣಪ್ಪ ಇವರು ಅಂತವ. ಅವೆಲ್ಲ ಬಿಡ್ರಿ. ನೀವು ಲಂಚ ಕೇಳಿದ್ರೆ ಯಾವ ಬರ್ತೀವಿ? ಲಂಚ ಕೇಳೋದು ಬಿಡಿ. ಹಾಕಿ ಬೋರ್ಡ್ ಹಾಕೊಳ್ಳಿ, ನಾವು ಲಂಚ ಇಲ್ದೇ ಕೆಲಸ ಮಾಡ್ಕೊಳ್ತೀವಿ ಅಂದ್ಬಿಟ್ಟು. ತಾಲೂಕು ಆಫೀಸು, ಗ್ರಾಮ ಪಂಚಾಯಿತಿ, ಪೊಲೀಸ್ ಸ್ಟೇಷನ್ ಎಲ್ಲ ಹಾಕಿ ಬೋರ್ಡ, ನಾವು ಲಂಚ ಕೇಳಲ್ಲ ಅಂತವ. ಅದು ನಾವೇ ಬರ್ತೀವಿ ಗೊತ್ತಾ? ನಾವು ಬರೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಹಾಕಿ ಬೋರ್ಡ್ ಹಾಕೊಳ್ಳಿ, ಕ್ಯಾಮ್ರಾ ಹಾಕೊಳ್ಳಿ. ಎಲ್ಲಿ ಕ್ಯಾಮ್ರಾ ಎಲ್ಲ ಒಂದು ಕಡೆ, ಅದೇ ಕ್ಯಾಮ್ರಾನೇ ವರ್ಕ್ ಆಯ್ತಾ ಇಲ್ಲ. ಇದೇ ಮಾಡ್ತಿರೋದು ಸರ್ಕಾರ. ಅದನ್ನೇ ಅವೆಲ್ಲ ಬಿಟ್ಬಿಡ್ತೀರಿ. KRS ಪಾರ್ಟಿ ಮೇಲೆ ಮಾತ್ರ ಬರ್ತೀರಿ. KRS ಪಾರ್ಟಿ ಏನು ಮಾಡ್ತಾವ್ರೆ? ಒಳ್ಳೆ ಕೆಲಸ ಮಾಡ್ತಾವ್ರೆ. ಅದನ್ನು ನಿಮ್ಗೆ ಸಹಿಸಕ್ಕಾಯ್ತಾ ಇಲ್ವಾ? ಯಾರೋ ಮಳವಳ್ಳಿಯರು ಹೇಳ್ತಾ ಇದ್ರು, ಪೊಲೀಸರು, ನಮ್ಮ ಮಂಡ್ಯದ ಮಳವಳ್ಳಿಯ ಉಪಾಧ್ಯಕ್ಷರು ಫೋನ್ ಮಾಡ್ಬಿಟ್ಟು, ಇವಾಗ ನನಗೆ ಸರ್ಕಾರ ಆದೇಶ ಕೊಟ್ಬಿಡೈತೆ, ನಿಮ್ಮೆಲ್ಲರೂ ಅರೆಸ್ಟ್ ಮಾಡ್ಬಿಡ್ತೀನಿ. ಏನ್ರಿ ನೀವು ಮಾತಾಡ್ತಾ ಇರೋದು? ಅರೆಸ್ಟ್ ಮಾಡ್ತೀರಾ? ಅರೆಸ್ಟ್ ಮಾಡ್ಬೇಕಾದ್ರೆ ತಪ್ಪು ಮಾಡಿದ್ರೆ ನೀವು ಅರೆಸ್ಟ್ ಮಾಡೋದು. 6 ವರ್ಷದ ಏನು ತಪ್ಪು ಮಾಡಿದ್ದೀವಿ? ಕರೆಕ್ಟಾಗಿ ನ್ಯಾಯ ರೀತಿಯಲ್ಲಿ ನಾವು ಹೋರಾಟ ಮಾಡಿಕೊಂಡು ನಮ್ಮ ಪಕ್ಷವನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ಹೊರತು ನಾವು ಯಾರನ್ನೂ ಏನೂ ಕೇಳ್ತಾ ಇಲ್ಲ. ಅರೆಸ್ಟ್ ಮಾಡ್ತಾರಂತ ಏನು ಅರೆಸ್ಟ್ ಮಾಡ್ತೀರಿ? ಹೇಳಿ, ಅರೆಸ್ಟ್ ಮಾಡ್ತಿರೋ ಬಿಡ್ತಿರೋ ಆಮೇಲೆ ನೋಡ್ಕೊತೀವಿ. ನಮ್ಮ KRS ಪಾರ್ಟಿ ತಂಟೆಗೆ ಯಾರು ದಯವಿಟ್ಟು ಬಂದರೂ ನಾವು ಬಿಡಲ್ಲ. ನಾವು ಇನ್ನೂ ಹೋರಾಟನ ಜೋರಾಗಿ ಮಾಡ್ತೀವಿ ಹೊರತು ಕಮ್ಮಿ ಮಾಡಕ್ಕೆ ಹೊರಡಲ್ಲ ನಾವು. ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಹೋರಾಟ ಮಾಡೇ ಮಾಡ್ತೀವಿ ಅಂತ. ಅವ್ರ ಪರವಾಗಿ ನಾವು ಇರೋದು. ಅವ್ರು ಏನು ಹೇಳ್ತಾರೋ ಅದನ್ನೇ ನಾವು ಪಾಲನೆ ಮಾಡೋದು. ಸುಮ್ಮನೆ ಏನ್ರಿ ನೀವು ಏನೇನೋ ಮಾತಾಡ್ಕೊಂಡು ಏನೇನೋ ಮಾಡ್ತೀರಲ್ರಿ, ಅವೆಲ್ಲ ಬಿಟ್ಬಿಡಿ ದಯವಿಟ್ಟು. ಇನ್ನು ಮುಂದಿನ ಎಲೆಕ್ಷನ್ಗಳು ಬರ್ತವೆ, ನೋಡೋಣ ಯಾರು ಏನೇನೋ ಮತಗಳು ಆಗ್ತಾರೋ. ನಮ್ಮ ರೈತರ ಬಾಂಧವಗಳು ನೋಡ್ತೀವಿ, ಕಾರ್ಮಿಕ ಬಂಧುಗಳು. ಆದರೆ ಇವೆಲ್ಲ ಬಿಟ್ಟು ಇದು ಮಾಡಿ ನಮ್ಮ ಹೋರಾಟಕ್ಕೆ ನಾವು ಮುಂದೆ ಇನ್ನೂ ಜೋರಾಗೆ ಮಾಡ್ತೀವಿ ಹೊರತು ಕಮ್ಮಿ ಮಾಡೋಕ್ಕೆ ಹೋಗಲ್ಲ ಹೋರಾಟನ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ KRS, ಜೈ ಕರ್ನಾಟಕ. ನಮಸ್ತೆ ಬಂಧುಗಳೇ.